ಅದು ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಈಗ ರಾಜಕೀಯ ಹೋರಾಟಗಳೀಗ ಸ್ಟಾರ್ಟ್ ಮಾಡಿದ್ದು ವಿದ್ಯಾರ್ಥಿಗಳು. ಹಾಗೆ ಆಮೇಲೆ ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ದೃಶ್ಯಾವಳಿಗಳು ಬರಬೇಕಾಗಿತ್ತು ಅಣ್ಣಾ ಹಜಾರೆ ಅವರು. ಕರೆಕ್ಟ್. ಅಣ್ಣಾ ಹಜಾರೆ ಅವ್ರದ್ದು ಹೋರಾಟ ಇದು ಇಂಪಾರ್ಟೆಂಟ್, ಇವತ್ತಿನ ಇಂಪಾರ್ಟೆಂಟು. ಹಾಗಾಗಿ ಅಣ್ಣಾ ಹಜಾರೆ ಎಂಟ್ರಿ ಆಗಿದೆಯಲ್ಲ, ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಇದು ಅಣ್ಣಾ ಹಜಾರೆ ಅವರು. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ UPA ಸರ್ಕಾರ ಇದ್ದಾಗ ಅಣ್ಣಾ ಹಜಾರೆ ಅವರ ಹೋರಾಟ ಇಡೀ UPA ಸರ್ಕಾರವನ್ನೇ ನಡೆಸಿಬಿಡ್ತು. ನಿಜ. ಮತ್ತು ಹೊಸ ಹೊಸ RTI ಇರ್ಬೋದು ಮತ್ತು ಬೇರೆ ಬೇರೆ ಕಾನೂನುಗಳು ಅಲ್ಲೇ ಇದು ಬರಲಿಕ್ಕೆ ಅವರು ಕಾರಣ ಆದರು. ಹೊಸದಾಗಿ ಆ ಕಾನೂನುಗಳು ರಚನೆ ಆಗ್ಲಿಕ್ಕೆ ಕಾರಣ. ಇಲ್ಲಾಂದರೆ ನಾವು ಹೇಳಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದು. ಇಡೀ ಒಂದು ಯುವ ಮತ್ತು ವಿದ್ಯಾರ್ಥಿ ಸಮೂಹ ಒಗ್ಗೂಡಿ ಅದ್ಭುತವಾದ ಇದನ್ನು ಮಾಡಿತು. ಆ ಒಂದು ಹೋರಾಟವನ್ನು, ಅಣ್ಣಾ ಹಜಾರೆ ಹೋರಾಟವನ್ನು ಅವತ್ತು ಕೇಜ್ರಿವಾಲ್ ಅವರು ಹೈಜಾಕ್ ಮಾಡಿದರು. ಹಾಗೆ ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಂಗೆ ಫಾರಿನ್ಲಿಂದ ಪ್ರತ್ಯಕ್ಷ ಆಗಿ ಬಂದು ಇವತ್ತು ಕೇಜ್ರಿವಾಲ್ ಅವರು ಏನು ಕಷ್ಟಪಟ್ಟು ಬಿ ಟೀಮ್ ಅಂಥೇಳಿ ಮಾಡಿದ್ರು, ಒಂದು ಕಾಕ್ರೋಚು ಅದು ಇದು, ಅದರೊಳಗಡೆ ಅವರ ಸಂಪರ್ಕಗಳು ಭಾಳಷ್ಟಿದ್ವು. ಅವರ ಒಂದು ಹೋರಾಟವನ್ನು ರಾಹುಲ್ ಗಾಂಧಿಯವರು ಇವತ್ತು ಹೈಜಾಕ್ ಮಾಡಿದ್ದಾರೆ. ಇದು ರಾಜಕೀಯವಾಗಿ. ಹೀಗೆ ಅವ್ರಿಗೇನು ಹಿಂದಕ್ಕೆ ಅವರೊಂದು ಮಾಡಿದ್ರು, ಅದಕ್ಕೆ ಒಂದು ಏನಪ್ಪ ಅಂದರೆ ರಿಟರ್ನ್ಸ್ ಅಂತಂದಂಗೆ ಇವತ್ತು ರಾಹುಲ್ ಗಾಂಧಿಯವರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಆಪ್ ನಾಯಕರು ದೊಡ್ಡ ಒಂದು ಅತೃಪ್ತಿಯನ್ನು ಏನಪ್ಪ ಅಂದರೆ ಹೊರಹಾಕ್ತಾ ಇದ್ದಾರೆ. ಇದು ಏನಂತ ಹೇಳಿದರೆ ರಾಹುಲ್ ಗಾಂಧಿಯವರು ಈ ಇಡೀ ಚಳವಳಿಯನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇವರು ಕಾಂಗ್ರೆಸ್ಸು ಮತ್ತು BJP ಒಂದೇ ಥರ ಆಡ್ತಾ ಇದ್ದಾವೆ, ಇವು ಎರಡೂ ಒಂದು ಜುಗಲ್ಬಂದಿ ಆಗಿಬಿಟ್ಟಿದ್ದಾವೆ ಅಂಥೇಳಿ ಇವತ್ತು ಕೇಜ್ರಿವಾಲ್ ಅವರು ಹೇಳ್ತಾ ಇದ್ದಾರೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಇವರು ಕಾಕ್ರೋಚ್ ಪಾರ್ಟಿಯವರು ಮುಂಚೆ ನಮ್ಮನ್ನು ಯಾರು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಅವರು ಬನ್ನಿ ಅಂತ ಕರೆದ್ರು ಸಹಿತ ನಾವು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಈ ಹೋರಾಟ ಮುಗಿಯೋದು ಬೇಕಾಗಿಲ್ಲ. ಹೋರಾಟ ಕಂಟಿನ್ಯೂ ಆಗತಕ್ಕಂಥದ್ದು ಇವತ್ತು ಕಾಕ್ರೋಚ್ ಅವರಿಗೂ ಬೇಕಾಗಿದೆ, ಇವತ್ತು ಕಾಂಗ್ರೆಸ್ಸಿಗೂ ಬೇಕಾಗಿದೆ, ಇವತ್ತು ಆಪ್ಗೂ ಬೇಕಾಗಿದೆ. ಹಾಗಾಗಿ ಇವತ್ತು ಫಾರಿನ್ಲಿಂದ, ದುಬೈಲಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಆರ್ಡರ್ಸ್ ಬರ್ತಾ ಇದ್ದಾವೆ. ಏನು ಸ್ವಿಗ್ಗಿದು ಮತ್ತು ಇದಕ್ಕೆ 1000 ಎಲ್ಲಿ ಅಂತ ಅಂದ್ರೆ ಹೌದು, ಜಂತರ್ ಮಂತರಿಗೆ 1000 ಫುಡ್ ಆರ್ಡ್ರ್ ಯಾರಾದರೂ ತೊಗೊಂಡೋಗಿ ಕೊಡ್ಬೋದು ಅಂತೇಳಿ.